ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನನ್ನ ಕಲಾತರಂಗ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಹಾಗೆ ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟ್, ಲೈಕ್, ಕಮೆಂಟ್, ಶೇರ್ ಎಲ್ಲವೂ ಕೂಡ ನನ್ನ ಈ ಒಂದು ಚಾನಲ್ ಮೇಲೆ ಇರಲಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ನನ್ನ ಚಾನಲ್ ಮೇಲೆ. ಇವತ್ತು ನಮ್ಮ ಈ ಒಂದು ಚಾನಲ್ನ ಇವತ್ತಿನ ವಿಡಿಯೋದ ವಿಶೇಷ ಸಾಧಕಿಯವರು ಬಂದು ನಮ್ಮ ಲೀಲಮ್ಮ ಅವರು ಅಥವಾ ಲೀಲಾವತಿಯವರು. ಇವರು ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟಿ ಅಲ್ವ, ಎಲ್ಲರಿಗೂ ಗೊತ್ತಲ್ವ. ಹಾಗೆ ದಕ್ಷಿಣ ಕನ್ನಡದ ಒಂದು ಬೆಳ್ತಂಗಡಿ ಅಂತಹ ಹಳ್ಳಿಯಲ್ಲಿ ಹುಟ್ಟಿ ಇವರು ಕಡು ಬಡತನದಲ್ಲೇ ಬೆಳೆದವರು. ಈಗ ಬೆಳ್ತಂಗಡಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇವರು ಹುಟ್ಟುವ ಸಮಯದಲ್ಲಿ ಬೆಳ್ತಂಗಡಿ ಬಹಳ ಹಳ್ಳಿಯಾಗಿತ್ತು. ಕಡು ಬಡತನದಲ್ಲಿ ಹುಟ್ಟಿ ಬಾಲ್ಯದಲ್ಲೇ ತಂದೆ ತಾಯಿಯನ್ನು ಕೂಡ ಇವರು ಕಳ್ಕೊಂಡಿರ್ತಾರೆ. ನಂತರದಲ್ಲಿ ಅವರು ಬೇರೆ ಮನೆಯಲ್ಲಿ ಕೆಲಸಕ್ಕೆಲ್ಲ ಸೇರಿ ಅಲ್ಲಿ ಇವರ ಬದುಕು ಬಹಳ ಕಡು ಬಡತನದಲ್ಲೇ ಇತ್ತು. ನಂತರ ದಿನಗಳಲ್ಲಿ ಅವರಿಗೆ ಒಂದು ಕಲೆಯಲ್ಲಿ ಆಸಕ್ತಿ ಇರೋದರಿಂದ ಅವರೊಂದು ನಾಟಕ ಕಂಪನಿಗೆ ಸೇರ್ತಾರೆ. ಮೈಸೂರಲ್ಲಿರುವಂತಹ ನಾಟಕ ಕಂಪನಿಗೆ. ಅಲ್ಲಿ ಇನ್ನಷ್ಟು ನಾಟಕದಲ್ಲೆಲ್ಲ ಅವರು ತರಬೇತಿ ಪಡೆದು ನಾಟಕವನ್ನು ಮಾಡಿ ಕೊನೆಗೆ 600ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟನೆ ಮಾಡಿ ನಂತರದಲ್ಲಿ ಅವರು ಕೃಷಿ, ಸಾಮಾಜಿಕ ಸೇವೆ ಎಲ್ಲವನ್ನು ತಮ್ಮಲ್ಲಿ ತಾವು ತೊಡಗಿಸಿಕೊಂಡರು. ಆದರೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅವರ ಈ ಒಂದು ಬೆಳವಣಿಗೆ, ಈ ಒಂದು ಸಾಧನೆಗೆ ಅವರಿಗೆ ಸಪೋರ್ಟಾಗಿ ನಿಂತವರು ಅವರಲ್ಲದೆ ಇನ್ಯಾರೂ ಇಲ್ಲ. ಯಾಕೆಂದರೆ ಸ್ವಂತ ಕಾಲ ಮೇಲೆ ನಿಂತು ಎಲ್ಲವನ್ನು ಅವರು ಸಾಧನೆ ಮಾಡಿದಂತಹ ಒಂದು ಧೀಮಂತ ನಾಯಕಿಯಾಗಿ ಎಂಬ ಹಲವು ಸಹಸ್ರಾರು ಮಹಿಳೆಯರಿಗೆ ಇವರೊಂದು ಸ್ಫೂರ್ತಿ. ಯಾಕಂದರೆ ಇವರನ್ನು ನೋಡಿ ನಾವು ಕಷ್ಟಪಡುವ ಪ್ರತಿಯೊಬ್ಬರು ಮಹಿಳೆಯರು ಕೂಡ ಕಲಿಯೋದು ಬಹಳಷ್ಟಿದೆ. ಇವರು ಚಿತ್ರರಂಗದಲ್ಲಿ ಅಭಿನಯಿಸ್ತಾ ಇರುವಾಗಲೇ ಇವರು ಬರ್ತಾ ಬರ್ತಾ ಅವಕಾಶ ವಂಚಿತರಾಗಿ ಬಂದರು. ಯಾಕಂದರೆ ಅದಕ್ಕೆ ಕಾರಣ ಹಲವು ಇರ್ಬೋದು. ಆದರೆ ಅವರು ಹಾಗೆ ನನಗೆ ಅವಕಾಶ ಇಲ್ಲ ಅಂತ ಸುಮ್ಮನೆ ಕೂತವರು ಖಂಡಿತವಾಗಿ ಅಲ್ಲ. ಕಸದಿಂದ ರಸ ಅಂತ ಹೇಳುವ ಹಾಗೆ ಇವರು ಏನು ಮಾಡಿದರು, ಆ ದುಡಿದ ಅಷ್ಟು ಹಣವನ್ನು ಕೂಡ ಎಲ್ಲೂ ಪೋಲು ಮಾಡಿರಲಿಲ್ಲ. ಅವರ ಹಣದಿಂದ ಕಂಡ ಗುಡ್ಡೆ ಮತ್ತು ಕಮ್ಮಿಗೆ ಸಿಗುವ ಜಾಗಗಳು ಎಲ್ಲೆಲ್ಲಿ ಇವರಿಗೆ ಎಲ್ಲೆಲ್ಲಿ ಆಗುತ್ತೆ ಅಲ್ಲೆಲ್ಲ ಖರೀದಿ ಮಾಡಿದರು. ಇವರು ಕನ್ನಡದಲ್ಲಿ ಒಂದು 400 ಸಿನಿಮಾಕ್ಕೆ ಹೆಚ್ಚು ಅಭಿನಯ ಮಾಡಿದರೆ, ತಮಿಳು, ಹಿಂದಿ, ಆಮೇಲೆ ಮಲಯಾಳಂ, ತೆಲುಗು ಹೀಗೆ ಒಂದಷ್ಟು ಭಾಷೆಯಲ್ಲಿ ಕೂಡ ಅಭಿನಯ ಮಾಡಿದರು. ಹಾಗಾಗಿ ಇವರ ಹತ್ರ ಅಲ್ಪ ಸ್ವಲ್ಪ ದುಡ್ಡಿತ್ತು. ಆ ದುಡ್ಡಿಗೆಲ್ಲ ಇವರು ನೋಡಿ ಕಸದಿಂದ ರಸ ಅಂದರೆ ಇದೆ ಅಲ್ವ, ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ಭೂಮಿ ಖರೀದಿದ್ರು. ಇವರು ಖರೀದಿಸಿದ ಭೂಮಿ ಯಾವುದು ಬೆಲೆ ಬಾಳುವಂಥದ್ದಾಗಿರಲಿಲ್ಲ. ಹಾಗಾಗಿ ಇವರು ಏಕರ್ಗಟ್ಟಲೆ ಭೂಮಿಯನ್ನು ಖರೀದಿಸಿದರು. ಮತ್ತು ಕೃಷಿ, ಪ್ರಾಣಿಗಳು ಇದೆಲ್ಲ ಇವರ ಪಂಚಪ್ರಾಣ ಆಗಿತ್ತು. ತೋಟಗಾರಿಕೆ, ಕೃಷಿ ಎಲ್ಲದರಲ್ಲೂ ಬಹಳ ಆಸಕ್ತಿ ಇರುವ ಕಾರಣ ಇವರು ಮತ್ತೆ ಸಿನಿಮಾದಲ್ಲಿ ಒಂದಷ್ಟಾಗಿ ಕಾಣಿಸಿಕೊಳ್ಳೋದಕ್ಕೂ ಕಡಿಮೆ ಆಯಿತು. ಹಾಗಾಗಿ ಅವರಿಗೆ ಕೆಲಸನೂ ಕಡಿಮೆ ಆದಾಗ ಅವರು ತಮ್ಮ ಎಲ್ಲ ಎಫರ್ಟನ್ನು ಈ ಒಬ್ಬ ಇರುವ ಮಗನ ಜೊತೆ ಸೇರಿ ಅದನ್ನು ಭೂಮಿ ಮೇಲೆ ಹಾಕಿದರು. ಮಣ್ಣಲ್ಲಿ ಚಿನ್ನವನ್ನು ಪಡೆದರು ಅನ್ನುವ ಹಾಗೆ ಅವರ ಭೂಮಿ ಮೇಲೆ ನಿರಂತರವಾಗಿ ಕೆಲಸದವ್ರನ್ನೆಲ್ಲ ಇಟ್ಟು ಚೆನ್ನಾಗಿ ಭೂಮಿಯಲ್ಲಿ ದುಡಿದರು. ಯಾಕಂದರೆ ಮಣ್ಣು ಯಾವತ್ತೂ ಮನುಷ್ಯರು ಕೈ ಕೊಟ್ಟು ಹೋಗ್ಬೋದು, ಆದರೆ ಮಣ್ಣು ನಮಗೆ ಯಾವತ್ತೂ ಮಣ್ಣಿಗೆ ನಾವು ಸರಿಯಾಗಿ ಆ ಮಣ್ಣಿಗೆ ಒಂದು ನಾವು ಪ್ರೀತಿ ಕೊಟ್ಟು ಕಷ್ಟಪಟ್ಟು ದುಡಿದರೆ ಮಣ್ಣು ನಮಗೆ ಯಾವಾಗಲೂ ನಿಜವಾಗ್ಲೂ ವಂಚಿಸಲ್ಲ ಅನ್ನೋದಕ್ಕೆ ನಮ್ಮ ಲೀಲಮ್ಮ ಅವರೇ ಬಹುದೊಡ್ಡ ಸಾಕ್ಷಿ. ಯಾಕಂದರೆ ಅವರು ಕೊನೆಯಲ್ಲಿ ಅವರು ಬಿಟ್ಟು ಹೋದ ಒಂದು ಆಸ್ತಿಗಳು ಕೋಟಿಗೆ ಇದೆ ಅಂದರೆ ಅದೆಲ್ಲ ಅವರಿಗೆ ಮಣ್ಣಿನಿಂದ ಸಂಪಾದನೆ ಮಾಡಿದ್ದು. ಅವರು ತೆಗೆದ ಜಾಗದಲ್ಲೆಲ್ಲ ತೋಟಗಾರಿಕೆ ಮಾಡಿದರು, ಕೃಷಿ ಮಾಡಿದರು, ಒಂದಷ್ಟು ಗುಲಾಬಿ ಬೆಳೆಗಳನ್ನು ಮಾಡಿದರು. ಅವರು ಏನು ಮಾಡಿಲ್ಲ, ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೆಸರಾಗಿದ್ದರು. ಯಾಕೆಂದರೆ ಅವರು ಬೇರೆ ಬೇರೆ ದೇಶಗಳಿಂದ ಕೂಡ ಅವರು ಗಿಡಗಳನ್ನೆಲ್ಲ ನೆಟ್ಟು ಅದರಲ್ಲಿ ಫಲವನ್ನೆಲ್ಲ ಕಾಣಲಿಕ್ಕೆ ಶುರುವಾಯಿತು. ಅವರ ಒಂದು ಗುಲಾಬಿಗಳೇ ಒಂದಷ್ಟು ಮಾರುಕಟ್ಟೆಗೆ ಬರ್ತಾಯಿತ್ತು. ಅದರಲ್ಲಿ ಇದು ಪ್ರತಿಯೊಂದು ಅವರು ಇವತ್ತು ದೊಡ್ಡ ಸಂಪಾದನೆ ಮಾಡಬೇಕಂದ್ರೆ ಅದರಲ್ಲಿ ಫುಲ್ಲು ನಮ್ಮ ಲೀಲಮ್ಮನ ಮತ್ತು ಅವರ ಮಗನ ಶ್ರಮ ಕೂಡ ಇತ್ತು. ಮತ್ತು ಅವರ ಜೊತೆ ಅವರಿಗೆ ಸಾಥ್ ನೀಡಿದ ಒಂದಷ್ಟು ತೋಟದ ಕೆಲಸಗಾರರು. ಹಾಗಾಗಿ ಇವರು ಸಣ್ಣ ಮಟ್ಟಿನ ಕೃಷಿ ಮಾಡ್ತಾ ಇರಲಿಲ್ಲ. ಇವರು ಕೃಷಿ ಮಾಡ್ತಾ ಮರುಭೂಮಿಯನ್ನೇ ಅವರೊಂದು ಒಳ್ಳೆಯ ಒಂದು ಭೂಮಿಯನ್ನಾಗಿ, ಒಂದು ಕೃಷಿ ಬೆಳೆಯುವ ಭೂಮಿಯನ್ನಾಗಿ ಮಾಡಿದ ಒಂದು ಕೈ ಚಳಕ ಇರುವಂತಹ ಮಹಾನ್ ಸಾಧಕಿ. ಇಷ್ಟೆಲ್ಲ ಇವರು ಸಾಧನೆ ಮಾಡಬೇಕಂದ್ರೆ ಇವರ ಜೊತೆ ತಾಳ್ಮೆ ಇತ್ತು, ಸಹನೆ ಇತ್ತು, ಮೃದುವಾದ ಮಾತು, ಎಲ್ಲ ಅವಮಾನಗಳನ್ನು ಸಹಿಸಿಕೊಂಡ್ರು. ಅದು ಅಲ್ಲದೆ ಯಾರ ಮನಸ್ಸಿಗೆ ಇವರು ನೋವು ಕೊಡಲಿಕ್ಕೆ ಹೋಗಲೇ ಇಲ್ಲ. ತುಂಬ ಸಲ ಇವರ ತೋಟಕ್ಕೆ ಬೆಂಕಿ ಬಿದ್ದಾಗಲೂ ಅದನ್ನು ಅವ್ರಿಗೆ ಗೊತ್ತಿರಲಿಲ್ಲ, ಅದು ಯಾರು ಬೆಂಕಿ ಕೊಟ್ಟಿರೋದಂತ ಗೊತ್ತಿಲ್ಲದಿದ್ರೂ ಅವರು ಬರೀ ಕಂಪ್ಲೇಂಟ್ ಮಾತ್ರ ಕೊಟ್ಟರು. ಯಾರ ಮೇಲೆ ನನಗೆ ಅನುಮಾನ ಇದೆ ಅಂತ ಕೂಡ ಅವರು ಅವತ್ತು ಹೇಳಲಿಲ್ಲಂತೆ. ಅಂತಹ ಒಂದು ಏನು ಹೇಳೋದು, ಬಹಳ
ಒಂದು ಸಹನಶೀಲ ಹೆಣ್ಣು ನಮ್ಮ ಲೀಲಾವತಿ ಅಮ್ಮ. ಇವರು ಹುಟ್ಟಿದ್ದು 1937 ಡಿಸೆಂಬರ್ 24ರಂದು. ಹುಟ್ಟಿದಾಗಲೇ ಅವರಿಗೆ ತುಂಬ ಕಷ್ಟ ಇತ್ತು, ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಹೆತ್ತವರನ್ನು ಕಳ್ಕೊಳ್ಬೇಕಾಯ್ತಲ್ವ. ನಂತರ ಅವರು ಎಲ್ಲ ನಾಟಕದಲ್ಲೆಲ್ಲ ಪಾರ್ಟ್ ಮಾಡಿ ಮತ್ತೆ ನಮ್ಮ ಸಿನಿಮಾಕ್ಕೆ ನಾಗಕನ್ನಿಕೆ ಅನ್ನೋ ಒಂದು ಪುಟ್ಟ ಪಾತ್ರದಲ್ಲಿ ಅಭಿನಯ ಮಾಡಿದರು. ಅಭಿನಯ ಮಾಡಿ ಅವರಿಗೆ ಒಂದೊಂದು ಒಳ್ಳೊಳ್ಳೆಯ ಸಿನಿಮಾ ಬರಲಿಕ್ಕೆ ಶುರು ಮಾಡಿದರು. ಅವತ್ತು ನಮಗೆ ಒಂದು ಕಲೀಲಿಕ್ಕೆ ಯಾವ ವೇದಿಕೆಗಳು ಇರಲಿಲ್ಲ, ಯಾಕಂದರೆ ರಕ್ತಗತವಾಗಿ ಬಂದವರು ಮಾತ್ರ ಕಲಾವಿದರಾಗುವಂಥ ಸಮಯದಲ್ಲಿ ಇವರು ಒಳ್ಳೆಯ ಕಲಾವಿದರಾಗ್ತಾ ಬಂದರು ಅವರು. ಮತ್ತು ನಮ್ಮ ಲೀಲಾವತಿ ಅಮ್ಮ ಮತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಪೇರಂದರೆ ಜನಗಳಿಗೆ ಬಹು ಇಷ್ಟ ಆಗೋದು. ಅಂದಿನ ಒಂದು ಗಂಡಸರಿಗಿಂತ ಜಾಸ್ತಿಯಾಗಿ ಹೆಂಗಸರು ಥಿಯೇಟ್ರಿಗೆ ಬರುವಂತಹ ಕಾಲ ಇತ್ತು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಅಮ್ಮನ ಸಿನಿಮಾ ಬಿಡುಗಡೆ ಆಯಿತು ಅಂದರೆ ಅಲ್ಲಿ ಅದು ಆ ಸಿನಿಮಾಕ್ಕೆ ಟಿಕೆಟೇ ಸಿಗೋದೇ ಕಷ್ಟ ಇತ್ತು. ಇವತ್ತಿನ ಹಾಗೆ ಆನ್ಲೈನ್ ಟಿಕೆಟ್ ಹಾಗೆಲ್ಲ ಇರಲಿಲ್ಲಲ್ವ. ಥಿಯೇಟ್ರ್ ಮುಂದೆನೇ ಹೋಗಿ ಟಿಕೆಟ್ ಖರೀದಿಸಬೇಕಾಗಿತ್ತು. ಎಷ್ಟೋ ಜನ ಥಿಯೇಟ್ರಿಗೆ ಹೋಗಿ ಹಿಂದಿರುಗಿ ಬರುವಂತಹ ಸಮಯ ತಂದಿನ ಎಲ್ಲ ಸಿನಿಮಾ. ಅದರಲ್ಲೂ ನಮ್ಮ ಲೀಲಾವತಿ ಅಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಹೆಚ್ಚಿನ ಸಿನಿಮಾ ಮಾಡಿದ್ದಾರೆ. ಆದರೆ ಅಷ್ಟೇ ಬೇಗ ಅವ್ರ ನಾಯಕಿ ಪಾತ್ರಗಳು ಹೇಗೆ ಮಾಡ್ತಾಯಿದ್ರು ಅಷ್ಟೇ ಬೇಗ ರಾಜ್ಕುಮಾರ್ನ ಅಮ್ಮನಾಗಿ ಕೂಡ ಕಾಣಿಸಲಿಕ್ಕೆ ಶುರುವಾಯಿತು. ಅದರಲ್ಲಿ ಕೂಡ ಅವರು ಗೆದ್ದರು, ಏನು ಸೋಲಿಲ್ಲ. ಅನಂತರಲ್ಲಿ ಅವರಿಗೆ ಪೋಷಕ ಪಾತ್ರ, ಅಮ್ಮನ ಪಾತ್ರ ಹೀಗೆ ಸಿಗ್ತಾ ಬಂದು ನಿಧಾನವಾಗಿ ಅವರು ಯಾವುದೋ ಒಂದು ಕಾರಣದಿಂದಾಗಿ ಚಿತ್ರರಂಗದಿಂದ ದೂರ ಇರಬೇಕಾಯ್ತು. ಹಾಗಂತ ಅವರು ಸುಮ್ಮನೆ ಕೂರದೆ ಅವರ ತೋಟಗಾರಿಕೆ ಅದರಲ್ಲೆಲ್ಲ ತಮ್ಮನ್ನು ತಾವು ತೊಡಗಿಸಿಕೊಂಡು ಅವರು ಬಹಳಷ್ಟು ಬ್ಯುಸಿಯಾಗಿದ್ದರು. ಯಾಕಂದರೆ ಮತ್ತೆ ಅವರನ್ನು ಕರೆದ್ರೆ ಅವರು ಚಿತ್ರರಂಗಕ್ಕೆ ಬರದಂತಹ ರೀತಿಯಲ್ಲಿ ಅವರು ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಅನಂತರಲ್ಲಿ ಅವರು ತಮ್ಮನ್ನು ತಾವು ಪೂರ್ತಿಯಾಗಿ ಕೃಷಿಯಲ್ಲೇ ತೊಡಗಿಸಿಕೊಂಡ್ರು. ಆಮೇಲೆ ಇವರಿಗೆ ಈ ಪ್ರಾಣಿಗಳಂದರೆ ಇಷ್ಟ ಅಲ್ವ, ಹಾಗಾಗಿ ಒಂದು ಏನು ಹೇಳೋದು, ಪಶು ಆಸ್ಪತ್ರೆಗೆ ಕೂಡ ಅವರು ಬಹಳ ದೊಡ್ಡ ಸಹಾಯ ಮಾಡಿದರು. ಮತ್ತು ಒಂದು ಹೆರಿಗೆ ಆಸ್ಪತ್ರೆಯನ್ನು ಕೂಡ ಇವರೇ ಕಟ್ಟಿ ಹಳ್ಳಿಯಿಂದ ಬರುವ ಒಂದು ಮಹಿಳೆಯರಿಗೆ ಒಂದು ಬಹಳಷ್ಟು ಸಹಾಯ ಆಗುವಂತೆ ಮಾಡಿದರು. ತುಂಬ ಕಷ್ಟಕರವಾದ ಕುಟುಂಬಕ್ಕೆ ಕೂಡ ಇವರು ಸಹಾಯ ಮಾಡಿದ್ದಾರೆ. ಅದನ್ನೇ ಮಗನಲ್ಲಿ ಕೂಡ ಇವರು ಆ ಒಂದು ಒಳ್ಳೆಯ ಗುಣಗಳನ್ನೆಲ್ಲ ಅಳವಡಿಸಿದ್ದಾರೆ. ಇವರು ಕಾಲ ಆಗುವಷ್ಟೊತ್ತಿಗೆ ಮಗನಿಗೆ ಒಂದಷ್ಟು ಕೋಟಿ ಆಸ್ತಿ ಕೂಡ ಬಿಟ್ಟು ಹೋಗಿದ್ದಾರೆ. ಅದೆಲ್ಲವೂ ಕೂಡ ಹೆಚ್ಚಿನ ಆಸ್ತಿಗಳು ಅವರು ನಮ್ಮ ಕೃಷಿಯಿಂದ ಸ್ವಂತ ದುಡಿಮೆಯಿಂದ ಸಂಪಾದನೆ ಮಾಡಿದಂಥವ್ರು. ಅವರನ್ನು ಸಿನಿಮಾ ಕೈ ಹಿಡೋದಕ್ಕಿಂತ ಹೆಚ್ಚಾಗಿ ಅವರನ್ನು ಕೃಷಿನೇ ಕೈ ಹಿಡಿತು. ಹಾಗಾಗಿ ಅವರು ಎಂದೂ ಸುಮ್ಮನೆ ಕೂರಲೇ ಇಲ್ಲ. ತಮ್ಮನ್ನು ತಾವು ಈ ದುಡಿಮೆಗೆ ಅವರು ಪೂರ್ತಿಯಾಗಿ ತೊಡಗಿಸಿಕೊಂಡ್ರು. ಮಗನೂ ಅಷ್ಟೇ ತಾಯಿಗೆ ತಕ್ಕ ಮಗನಾಗಿದ್ದರು. ತನ್ನ ತಾಯಿ ಅನ್ನೋದು ಎಷ್ಟು ಚೆನ್ನಾಗಿ ನೋಡಿದ್ದಾರೆ ಅಂದರೆ ಈ ತಾಯಿ ಮಗನ ನೋಡಿಬಿಟ್ಟು ಎಲ್ಲ ತಾಯಿ ಮಗನೂ ಕೂಡ ಕಲಿಬೇಕು. ಅಷ್ಟೊಂದು ಅದ್ಭುತ ಮಗನೂ ಕೂಡ ಇದ್ದರು. ಆ ಮಗನಿಗೋಸ್ಕರ ತಾಯಿನೇ ತನ್ನ ಪ್ರಾಣವನ್ನು ಕೊಡುವಾಗಿತ್ತು. ಮಗನೂ ಅಷ್ಟು ತಾಯಿಗೋಸ್ಕರ ಏನನ್ನು ಬೇಕಾದರೂ ಮಾಡ್ಬೋದಿತ್ತು. ಅಷ್ಟು ಒಳ್ಳೆಯ ಒಂದು ಅಮ್ಮ ಮಗ. ಹಾಗೆ ನನ್ನ ಮಗ ಯಾರಿಲ್ಲದೆ ನನ್ನ ಹಾಗೆ ಆಗಬಾರ್ದು ಅಂದ್ಬಿಟ್ಟು ಅಷ್ಟೊಂದು ಅವರು ಆಸ್ತಿ ಮಾಡಿ, ಕಷ್ಟಪಟ್ಟು ಆಸ್ತಿ ಮಾಡಿ ಅದನ್ನು ಮಗನಿಗೆ ಬಿಟ್ಟು ಹೋಗಿದ್ದಾರೆ. ಆದರೆ ಇವರ ಒಂದು ಜೀವನ ಕೂಡ ಬಹಳ ದೀರ್ಘವಾಗಿದ್ದಾಗಿತ್ತು. ಯಾಕಂದರೆ 86 ವಯಸ್ಸಂದರೆ ಅದು ಸಾಮಾನ್ಯ ಅಲ್ಲ. 86 ವಯಸ್ಸಲ್ಲಿ ಅವರು ಕೊನೆಗೆ ಮಾತ್ರ ಸ್ವಲ್ಪ ದಿನ ಸ್ಟ್ರಗಲ್ ಪಟ್ಟರು. ಅದಲ್ಲದೆ ಅವರು ಬಹಳ ಖುಷಿಯಾಗಿ ಜೀವನವನ್ನು, ಒಂದು ಒಳ್ಳೆಯ ಜೀವನವನ್ನು ಆರ್ಥಿಕ ಮುಗ್ಗಟ್ಟಿಲ್ಲದೆ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಯಾಕಂದರೆ ಅವರ ಹತ್ರ ತಾಳ್ಮೆ ಇತ್ತು, ಸಹನೆ ಎಲ್ಲವಿತ್ತು. ಅದನ್ನೆಲ್ಲವನ್ನು ಬಳಸ್ಕೊಂಡು ಕಷ್ಟಪಟ್ಟು ದುಡಿಮೆ ಮಾಡುವಂಥ ಶಕ್ತಿ ಕೂಡ ಇತ್ತು. ಅದರಿಂದ ಅವರು ಅಷ್ಟು ಕಷ್ಟಪಟ್ಟು ದುಡಿದು ಖುಷಿಯಾಗಿದ್ದರು. ಅದಲ್ಲದೆ ಬಹಳ ಮೃದು ಮಾತಿನವರಾಗಿರೋದ್ರಿಂದ ಚಿತ್ರರಂಗದಲ್ಲಿ ಅವರಿಗೆ ಯಾರ ಮೇಲೆಯೂ ಕೂಡ ಸಿಟ್ಟಿರಲಿಲ್ಲ. ಅವರಿಗೆ ಎಲ್ಲರ ಜೊತೆ ಆತ್ಮೀಯ ಆಗಿದ್ದರು. ಅವರು ಕೊನೆಯ ಸಮಯದಲ್ಲಿ ತುಂಬ ಕಲಾವಿದರೆಲ್ಲ ಅವರನ್ನು ನೋಡಲಿಕ್ಕೆ ಕೂಡ ಬಂದಿದ್ದಾರೆ. ಹಾಗೆ ಸ್ವಲ್ಪ ತಾಯಿ ಹೋದಾಗ ಮಗ ಒಂದು ಸಣ್ಣ ರೀತಿಯ ಖಿನ್ನತೆಗೆ ಕೂಡ ಒಳಗಾಗಿದ್ದರು. ಆದರೆ ಇವರನ್ನು ನೋಡಿ ನಮ್ಮಂಥವರೆಲ್ಲ ಬಹಳಷ್ಟು ಕಲಿಬೇಕು. ನೋಡಿ ಎಲ್ಲಿಂದ ಎಲ್ಲಿವರೆಗೆ ಒಂದಷ್ಟು ಸಿನಿಮಾದಲ್ಲಿ ಅಭಿನಯಿಸಿ, ಆ ಸಮಯದಲ್ಲಿ ಸಿನಿಮಾದಲ್ಲಿ ಅಭಿನಯ ಮಾಡಿದವರಿಗೆ ಅಷ್ಟೊಂದು ದುಡ್ಡು ಬರ್ತಾ ಇರಲಿಲ್ಲ. ಆ ದುಡ್ಡನ್ನೆಲ್ಲ ಕಷ್ಟಪಟ್ಟು ದುಡ್ಡನ್ನೆಲ್ಲ ಹಾಗೆ ಕೂಡಿಸಿ ಕಂಡ ಕಡೆ ಗುಡ್ಡ, ಅವರು ತೆಗೆದಿರೋ ಗುಡ್ಡ ಎಲ್ಲ ಅವತ್ತು ಯಾರಿಗೂ ಬೇಡದಾಗಿತ್ತು. ಕೊನೆಯಲ್ಲಿ ಅದೆಲ್ಲ ಕೋಟಿ ಆಸ್ತಿಯಾಗಿತ್ತು. ಇವತ್ತು ಅವರ ಮಗ ಎಲ್ಲರಿಗೆ ಹೇಳೋದು, ನಿಮ್ಮ ಕೈಯಲ್ಲಿ ಹಣ ಇರುವಾಗ ಎಲ್ಲಾದರೂ ಭೂಮಿ ಖರೀದಿಸಿ ಯಾಕೆ, ಎಲ್ಲಿ ಸಿಗುತ್ತೆ ಅಲ್ಲಿ ಭೂಮಿ
ಖರೀದಿಸಿ ಅದು ಒಂದಲ್ಲ ಒಂದಿನ ನಿಮ್ಮನ್ನು ಕೈ ಹಿಡಿಯುತ್ತೆ ಅಂತ. ಹಾಗೆ ಆಗಿದೆ. ಲೀಲಮ್ಮನ ಜೀವನ ಕೂಡ ಹಾಗೆ ಆಗಿತ್ತು. ಅವರು ಯಾವುದು ಬೇಕಾಗಿರುವ ಜಾಗ ತೆಗೆದಿಲ್ಲ. ಅವರಿಗೆ ಸಣ್ಣ ಮಟ್ಟಿನ ಹಣ ಇರುವ ಕಾರಣ ಅವರು ಸಣ್ಣ ಮಟ್ಟಿಗೆ ಅವತ್ತೆಲ್ಲ ಭೂಮಿಗಳು ಬೇಕಾದಷ್ಟು ಮೂಲೆ ಮೂಲೆಯಲ್ಲಿ ಸಿಗ್ತಾ ಇತ್ತು. ಹಾಗಾಗಿ ಅವರು ಸಣ್ಣ ಮಟ್ಟಿನ ಹಣದ ಭೂಮಿ ತಗೊಂಡು ಅದನ್ನು ಏನು ಹೇಳೋದು, ಮಣ್ಣನ್ನು ಚಿನ್ನವಾಗಿ ಮಾಡಿದ ಕಾರಣ ಆ ಭೂಮಿಗೆ ಇವತ್ತು ಅಷ್ಟೊಂದು ಬೆಲೆ ಬಂತು. ಪ್ರತಿಯೊಬ್ಬರು ಜೀವನದಲ್ಲಿ ಇವರನ್ನು ನೋಡಿ ಕಲಿಬೇಕಾದ್ದು ಬಹಳಷ್ಟಿದೆ. ಏನು ಸಿನಿಮಾದಲ್ಲಿ ಒಂದಷ್ಟು ಮಾಡಿದಾಗ ಅವಕಾಶ ಇಲ್ಲ ಅಂತ ಎಲ್ಲಿ ಮೂಲೆಯಲ್ಲಿ ಕೂರದೆ ತಮ್ಮನ್ನು ತಾವು ಈ ರೀತಿಯಾಗಿ ತೊಡಗಿಸಿಕೊಂಡು ಬೇರೆಯವರಿಗೆ ಸ್ಫೂರ್ತಿಯಾದರು, ಹಲವರಿಗೆ ಸಹಾಯ ಆದರು, ತುಂಬ ಜನಕ್ಕೆ ಕೆಲಸ ಕೊಟ್ಟರು. ಹಾಗೆ ಮಗ ಇಷ್ಟಪಟ್ಟವರನ್ನೇ ಮದುವೆ ಎಲ್ಲ ಆಗಿ ಅವರು ಕೂಡ ಸ್ವಲ್ಪ ಬೇರೆ ರಾಜ್ಯದಲ್ಲಿದ್ದಾರೆ, ಚೆನ್ನೈಯಲ್ಲಿ. ಆದರೆ ತಾಯಿ ಮಗ ಜೊತೆಯಲ್ಲಿದ್ದರು. ಅದು ಅವರಿಗೆ ಆ ಒಂದು ಒಂದು ದಿನ ಅವರು ಒಂದು ತೋಟದ ಕಡೆ ಇದ್ದರೆ, ಇನ್ನೊಂದು ದಿನ ಇನ್ನೊಂದು ತೋಟದ ಕಡೆ ಹೀಗೆ ಹೋಗ್ತಾಯಿದ್ರು. ಹಾಗಾಗಿ ಮೊಮ್ಮಗನ ವಿದ್ಯಾಭ್ಯಾಸಕ್ಕಾಗಿ ಮಗನ ಹೆಂಡತಿಯವರು ದೂರ ಇದ್ದರು. ಕೊನೆಯಲ್ಲಿ ಅವರು ನಮ್ಮ ಲೀಲಮ್ಮನ ಕೊನೆ ದಿನಗಳಂದು ಎಲ್ಲ ನಮ್ಮ ಮಾಧ್ಯಮದ ಮುಂದೆ ಕೂಡ ಬಂದು ಎಲ್ಲರಿಗೆ ಚಿರಪರಿಚಿತರಾದರು. ಆದರೆ ನಮ್ಮ ಲೀಲಮ್ಮನ ನೋಡಿ ಅವರ ಒಂದಷ್ಟು ಗುಣಗಳನ್ನು ನಾವು ಕೂಡ ಅಳವಡಿಸಿಕೊಳ್ಳೋಣ. ಏನಾದರೂ ನನ್ನ ವಿಡಿಯೋದಲ್ಲಿ ತಪ್ಪಿದರೆ ಕ್ಷಮೆ ಇರಲಿ. ಹಾಗೆ ನನ್ನ ವಿಡಿಯೋಗೆ ನಿಮ್ಮದೆಲ್ಲ ಸಹಕಾರ, ಪ್ರೋತ್ಸಾಹ ಎಲ್ಲವಿರಲಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮಾತ್ರ ಇಲ್ಲಿ ಇರಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಲೀಲಮ್ಮನ ಒಂದು ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೋರ್ತಾ ಅವರನ್ನು ನೆನೆಯುತ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಿಮ್ಮ ಸಹಕಾರ ಪ್ರೀತಿ ಎಲ್ಲವಿದ್ದರೆ ಇನ್ನೊಂದು ವಿಡಿಯೋ ಜೊತೆ ನಾನು ಮತ್ತೆ ಬರ್ತೀನಿ. ಯಾಕಂದರೆ ಪ್ರೋತ್ಸಾಹ ಮುಖ್ಯವಾದ್ದಲ್ವ ಎಲ್ಲರಿಗೂ, ವಿಡಿಯೋ ಮಾಡುವವರಿಗೆ, ಸಿನಿಮಾ ಮಾಡುವವರಿಗೆಲ್ಲ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೆ ಟಾಟಾ ಬಾಯ್ ಬಾಯ್ ಹೇಳುತ್ತಾ ಇನ್ನೊಂದು ವಿಡಿಯೋಲಿ ನಿಮಗಾಗಿ ನಾನು ಭೇಟಿ ಕೊಡ್ತೀನಿ. ಟಾಟಾ ಒನ್ಸ್ ಅಗೈನ್.